ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಕೆಲವು ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಯಾಕಂದರೆ ನೀವೊಂದು ನಂಬಿಕೆಯಿಂದ ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ನೆನಪು ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಈ ಸಂದೇಶ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಅದು ಕೇವಲ ಯಾದೃಚ್ಛಿಕವಲ್ಲ. ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಒಳಗಿನ ಹೋರಾಟ, ಗೊಂದಲ, ಪ್ರಶ್ನೆಗಳು ಮತ್ತು ಉತ್ತರಗಳ ನಡುವೆ ನಿಮ್ಮ ಆತ್ಮ ಒಂದು ಮಹತ್ವದ ಸಂದೇಶವನ್ನು ಸ್ವೀಕರಿಸಲು ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಇಂದು ನೀವು ಈಗಿನ ನಿಮ್ಮ ಪ್ರಸ್ತುತ ಎನರ್ಜಿ ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಒಂದು ಸಂಘರ್ಷ, ಭಿನ್ನಾಭಿಪ್ರಾಯ ಮತ್ತು ಆಂತರಿಕ ಹೋರಾಟವನ್ನು ತೋರಿಸ್ತಾ ಇದೆ. ಇಲ್ಲಿ ಬಹುಶಃ ನೀವು ನಿಮ್ಮ ಮನಸ್ಸಿನಲ್ಲೇ ಅನೇಕ ಆಲೋಚನೆಗಳೊಂದಿಗೆ ಹೋರಾಡ್ತಾ ಇರಬಹುದು. ಅಂದರೆ ಅದು ಪ್ರೇಮದ ವಿಚಾರ ಆಗಿರ್ಬೋದು, ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇಲ್ಲ ಕೆಲವು ಯಾರಿಗೂ ಹೇಳಿಕೊಳ್ಳಲಾಗದ ಅಂಥ ಒಂದು ಸಂದರ್ಭದಲ್ಲಿ ನೀವು ಈಗಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತದೆ. ಹಾಗಾಗಿ ಅಂತಹ ಒಂದು ಆಲೋಚನೆಗಳೊಂದಿಗೆ ನೀವೀಗ ನಿಮ್ಮ ಮನಸ್ಸಲ್ಲೇ ಹೋರಾಡ್ತಾ ಇರಬಹುದು ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಕೆಲವರು ನಿಮ್ಮ ದಾರಿಯನ್ನು ಪ್ರಶ್ನಿಸ್ತಾನೂ ಇರಬಹುದು. ಯಾಕೆ ಆ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿಯಾ, ಇಲ್ಲಾಂದರೆ ಆ ದಾರಿಯಲ್ಲಿ ಹೋಗು, ಹೀಗೆ ಅನೇಕ ರೀತಿಯ ಒತ್ತಡದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರಬಹುದು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಮಾಡ್ತಾ ಇದೆ ಎನರ್ಜಿ. ಕೆಲವೊಮ್ಮೆ ಜೀವನವೇ ಒಂದು ಯುದ್ಧ ಭೂಮಿಯಂತೆ ನಿಮಗೀಗ ಕಾಣಿಸ್ತಾ ಇದೆ. ಅದರ ಅನುಭವವನ್ನು ನೀವು ಹೊಂದುತ್ತಾ ಇದ್ದೀರಾ. ಇಲ್ಲಿ ನೀವೀಗಾಗಲೇ ಬಹಳ ದೂರ ಬಂದಿದ್ದೀರಾ. ಈಗ ನಿಮ್ಮ ಸ್ಥಾನವನ್ನು, ನಿಮ್ಮ ಸತ್ಯವನ್ನು ಮತ್ತು ನಿಮ್ಮ ಆತ್ಮದ ಧ್ವನಿಯನ್ನು ಕಾಪಾಡಿಕೊಳ್ಳಬೇಕಾದ ಸಮಯ ಕೂಡ ಬಂದಿದೆ. ಇತರರು ಏನು ಹೇಳ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಒಳಗಿನ ಸತ್ಯಕ್ಕೆ ನಿಷ್ಠರಾಗಿರುವುದು ಮುಖ್ಯ. ಯಾಕಂದರೆ ಭಗವಂತ ಅದರ ಮೇಲೆ ನಿಮ್ಮ ಜೊತೆಗಿರೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನೀವು ತುಂಬ ಗುರುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀರಾ, ಅವರ ಸೇವೆಯನ್ನು ಮಾಡ್ತಾ ಇದ್ದೀರಾ. ಹಾಗೆ ಅವರ ಪಾದಗಳಲ್ಲಿ ಶರಣಾಗ್ಬಿಟ್ಟಿದ್ದೀರಾ, ನೀನೇ ನನಗೆಲ್ಲ ಅನ್ನೋ ರೀತಿಯಲ್ಲಿ. ಅದಕ್ಕೆ ಅದೇ ರೀತಿಯಲ್ಲಿ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ನಿಮ್ಮ ಒಂದು ಏರುಪೇರು, ಈಗಿನ ಜೀವನದ ಅಸ್ತವ್ಯಸ್ತತೆಗೆ ಒಂದು ಹೆಣ್ಣು ಕಾರಣ ಅನ್ನೋ ರೀತಿಯಲ್ಲಿ ನಿಮಗೆ ಗೊತ್ತಾಗಿದೆ ಆ ವಿಚಾರ. ಅದನ್ನು ಅರಗಿಸ್ಕೊಳ್ಳೋಕೆ ನಿಮಗೆ ಆಗ್ತಾ ಇಲ್ಲ. ಯಾಕಂದರೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಾ. ನಿಮ್ಮ ಎದುರಿಗಿರೋರು ಯಾರು, ಹಾಗೆ ನಿಮ್ಮ ಎದುರಿಗೆ ಮುಖವಾಡ ಹಾಕಿದವ್ರು ಯಾರು, ಅಂದರೆ ನಿಮ್ಮವ್ರು ಯಾರು ಅನ್ನೋ ರೀತಿಯಲ್ಲಿ ನೀವೀಗ ಅರ್ಥ ಮಾಡ್ಕೊಳ್ಳುವ ಸಮಯ ಬಂದಿದೆ. ಅಂದರೆ ಯಾವ ಜನ, ಕುಟುಂಬ ನಿಮ್ಮನ್ನು ಕಡೆಗಣಿಸಿದ್ರೋ ಅವರು ಈಗ ಯೋಚಿಸ್ತಾ ಇದ್ದಾರೆ, ನೀವು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಗೆ ಇರಲು ಸಾಧ್ಯ ಅಂತ ರೀತಿಯಲ್ಲಿ ಯೋಚಿಸ್ತಾ ಇದ್ದಾರೆ. ಆದರೂ ಕೂಡ ನೀವು ನಂಬಿದವರೊಬ್ಬರು ಈ ರೀತಿಯಾಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಅದು ಒಂದು ಹೆಣ್ಣಿನ ಮೂಲಕವೇ ನಿಮಗೆ ಈಗ ನೋವು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಅವರೀಗ ಅಂದರೆ ಅವ್ರ ಜೀವನದಲ್ಲಿ ಒಂದು ಅಸ್ತವ್ಯಸ್ತತೆ ಉಂಟಾಗುವ ಸಮಯ ಎದುರಾಗಿದೆ. ಈ ಸೂಚನೆ ನಿಮಗೆ ಗುರು ಕೊಡ್ತಾ ಇದ್ದಾರೆ. ಅಂದರೆ ನೀವು ಅವರಲ್ಲಿ ಶರಣಾಗಿ ಅಂದರೆ ಪ್ರಾರ್ಥನೆ ಮಾಡಿ ಆ ಒಂದು ಪರಿವರ್ತನೆಗೆ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಅದರ ಅನುಸಾರವಾಗಿ ಅವರಿಗೆ ಸಾಕಷ್ಟು ಒಂದು ಬುದ್ಧಿ ಹೇಳುವ ಮೂಲಕ ಒಂದಿಷ್ಟು ಅವರ ಎದುರಿಗೆ ವಿಚಾರಗಳು ಹೋದವು. ಆದರೂ ಕೂಡ ಅವರು ತಮ್ಮ ತಪ್ಪನ್ನು ಸುಧಾರಿಸ್ಕೊಳ್ಳಿಲ್ಲ. ಅದರಿಂದ ಇಲ್ಲೇನಾಯಿತು ಅಂದರೆ ಅವರ ಜೀವನದಲ್ಲೇ ಅಸ್ತವ್ಯಸ್ತ ಆಗಿ ಅದರ ಕಡೆ ಅವ್ರು ಗಮನ ಮಾಡಿದರೆ ನಿಮ್ಮ ಜೀವನದ ಮೇಲೆ ಅವರಿಗೆ ಫೋಕಸ್ ಕಡಿಮೆ ಆಗುತ್ತೆ. ಈ ದಾರಿಯನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ ಗುರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಅವ್ರ ಜೀವನದಲ್ಲಿ ಈಗ ನಿಮ್ಮ ಕಡೆ ತಿರುಗಿ ನೋಡಬಾರ್ದು, ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ನೀವು ಅವ್ರ ಜೀವನದಲ್ಲಿ ಕಷ್ಟ ಬರಬೇಕು ಅಂತ ಹೇಳಿ ಬಯಸಲಿಲ್ಲ, ಆದರೆ ನನ್ನ ಜೀವನಕ್ಕೆ ತೊಂದರೆ ಕೊಡಬಾರ್ದು ಅಂತೇಳಿ ನೀವು ಬಯಸಿದರೆ. ಆದರೆ ಅದರ ಆಧಾರದ ಮೇಲೆಯೇ ಇಲ್ಲಿ ಕೆಲವೊಂದು ತಿದ್ದಿಕೊಳ್ಳುವ ಅವಕಾಶ ಅವ್ರಿಗೆ ಸಿಕ್ತು. ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಕಡೆಗಣಿಸಿದ್ರು. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಶಿಕ್ಷೆ, ಒಂದು ಪಾಠ ಅವರಿಗೆ ಸಿಗುವ ಸಮಯ ಕರ್ಮದ ಮೂಲಕ ಶುರುವಾಗಿದೆ. ಖಂಡಿತ ಅವರೊಂದು ಪಾಠ ಕಲಿತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಎನ್ನುವ ಸೂಚನೆ ಇಲ್ಲಿ ಸಿಗ್ತಾ ಇದೆ. ಇನ್ನೂ ಕೆಲವರಂತೂ ನಿಮ್ಮನ್ನು ಕೆಳಗಿಳಿಸಬೇಕು, ಇಲ್ಲ ನಿಮ್ಮನ್ನು ದುರ್ಬಲರಾಗಿಸ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆ ಬಹಳ ಹವಣಿಸ್ತಾ ಇದ್ರು. ಆದರೆ ಇಲ್ಲಿ ಅವರ ಒಂದು ಹವಣಿಕೆ ತಪ್ಪು ಹೋಗ್ತಾ ಇದೆ. ಹೇಗೆ ಅಂದರೆ ನಿಮ್ಮ ಆತ್ಮವಿಶ್ವಾಸ, ನೀವು ಯಾವ ರೀತಿ ಜಾಗೃತಾವಸ್ಥೆಗೆ ಹೋಗಿದ್ದೀರಾ ಅಂದರೆ ಈಗ ನಿಮ್ಮಲ್ಲಿ ಯಾವ ರೀತಿ ಬಲ ಬಂದಿದೆ ಅಂದರೆ ಏನೇ ಬರಲಿ ಅದನ್ನು ನಾನು ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಆತ್ಮವಿಶ್ವಾಸದಿಂದ ನಿಲ್ತಾ ಇದ್ದೀರಲ್ಲ, ಅದನ್ನು ಕಂಡು ಅವ್ರು ಬೆರಗಾಗ್ತಾ ಇದ್ದಾರೆ. ಅಂದರೆ ಒಬ್ಬ ಮಹಿಳೆಯ ವಿಚಾರನೇ ಇಲ್ಲೋ ಬರ್ತಾ ಇದೆ. ನೀವು ಇಷ್ಟೊಂದು ದೂರಕ್ಕೆ ಹೇಗೆ ಸಾಕ್ತೀರಾ, ಅವ್ರ ಕನಸಲ್ಲೂ ಕೂಡ ಎಣಿಸಿರಲಿಲ್ಲ. ಆ ರೀತಿ ನಿಮ್ಮಲ್ಲಿ ಒಂದು ಪರಿವರ್ತನೆ ಕಂಡು ಅವರೀಗ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗುತ್ತಾ ಇದ್ದಾರೆ. ನಿಮ್ಮ ಹಿಂದೆ ತುಂಬ ನಿಂದನೆ ಮಾಡಿದರು, ಜನರೆದುರಿಗೆ ನಿಮ್ಮ ಬಗ್ಗೆ ಆಡ್ಕೊಂಡಿದ್ರು, ಮಾತನಾಡಿದರು. ಆದರೆ ಅಲ್ಲಿ ಅವರು ಕೂಡ ತಮ್ಮ ಜೀವನದಲ್ಲಿ ಏರಿಳಿತವನ್ನು
ನಿಮ್ಮನ್ನು ಕಾಣ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ನಿಮ್ಮ ಪ್ರಯಾಣ ಇದ್ದಕ್ಕಿದ್ದ ಹಾಗೆ ಬದಲಾಗೋಯಿತು. ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಗುರುವಿನಲ್ಲಿ ಶರಣಾಗ್ಬಿಟ್ರಿ, ಭಗವಂತನಲ್ಲಿ ನಂಬಿಕೆ ಇಟ್ರಿ, ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನಿಮ್ಮನ್ನು ಜೋಡಿಸ್ಕೊಂಡ್ರಿ. ಹಾಗಾಗಿ ಈ ಒಂದು ಪರಿವರ್ತನೆ ನೀವು ಬೇರೆದ್ದೇ ದಾರಿಯಲ್ಲಿ ನೀವು ಬಂದುಬಿಟ್ರಲ್ಲ, ಈಗೇನಾಗಿದೆ ಅವರಿಗೆ ಇವೆಲ್ಲದಕ್ಕೂ ಉತ್ತರ ನೀವು ಕೊಡಬೇಕು ಅಂತ ಇಲ್ಲ. ನೀವು ನಡೆದು ಹೋಗ್ತಾ ಇರುವ ದಾರಿ ಭಗವಂತ ನಡಿಗೆ ಅಲ್ವಾ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ನಿಮ್ಮ ಸುತ್ತ ಇರುವ ಒಂದು ಬ್ರಹ್ಮಾಂಡದ ಶಕ್ತಿಗಳು, ಈಗ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ, ಒಳ್ಳೆಯ ಉದ್ದೇಶ ಹೊಂದಿದ್ದೀರಿ, ಆಧ್ಯಾತ್ಮಿಕ ಒಂದು ಪ್ರಯಾಣದಲ್ಲಿ ಸಾಗ್ತಾ ಇದ್ದೀರಿ ಅಂದರೆ ಈಗ ನಿಮ್ಮ ಸುತ್ತ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ಆ ಶಕ್ತಿಗಳೇ ಒಂದಲ್ಲ ಒಂದು ರೀತಿಲಿ ಈಗ ಅವರಿಗೆ ಉತ್ತರ ಕೊಡ್ತಾ ಇದ್ದಾವೆ. ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಜೀವನ ಅಂದಮೇಲೆ ಏರಿಳಿತಗಳು ಇದ್ದೇ ಇರ್ತವೆ. ಇಷ್ಟೇ ನೀವು ಬದಲಾಗಿದ್ದೀರಾ, ಇಷ್ಟೊಂದು ಒಳ್ಳೆಯ ದಾರಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಆ ಏರಿಳಿತಗಳಿಗೂ ಕೊನೆ ಅನ್ನೋದು ಇದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರುವು. ನಂಬಿಕೆಯಿಂದ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಇಲ್ಲಿ ಮತ್ತೆ ನಿಮಗೆ ಒಂದು ಪದೇ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ನಿಮ್ಮ ಜೀವನದ ಒಂದು ಆಳವಾದ ಸತ್ಯವನ್ನು ಇಲ್ಲಿ ನಿಮಗೆ ನೆನಪು ಮಾಡಲು ಕೆಲವು ಪರಿಸ್ಥಿತಿಗಳು ಬಂದಿದ್ದಾವೆ. ನೀವು ಭೂಮಿಯಲ್ಲಿ ಕೇವಲ ಒಂದು ಪಾತ್ರವನ್ನು ನಿರ್ವಹಿಸಲು ಬಂದಿಲ್ಲ. ನೀವು ಕೇವಲ ಒಬ್ಬ ಮಗ, ಮಗಳು, ತಾಯಿ, ತಂದೆ, ಪತ್ನಿ, ಹಾಗೆ ಸಹೋದ್ಯೋಗಿ, ಹೀಗೆ ಸಮಾಜದ ಒಂದು ಗುರುತು ಮಾತ್ರ ಅಲ್ಲ. ಇವೆಲ್ಲವೂ ನಿಮ್ಮ ಪಾತ್ರಗಳು, ಆದರೆ ಅವು ನಿಮ್ಮ ನಿಜವಾದ ಅಸ್ತಿತ್ವ ಅಲ್ಲ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಇಲ್ಲಿ ಗುರು ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿದ್ದಾರೆ ಅನಿಸುತ್ತೆ ನಿಮಗೆ. ಇದು ಮೊದಲು ಕೂಡ ಬಂದಿತ್ತು, ಈಗಲೂ ಕೂಡ ಈ ಎನರ್ಜಿ ಕನೆಕ್ಟ್ ಆಗಿದೆ. ಅಂದರೆ ನೀವು ಆ ಒಂದು ಭ್ರಮೆಯಲ್ಲಿ ಇರಬೇಡಿ. ಅದೊಂದು ಸಂಬಂಧ, ನಿಮಗೆ ಅದರ ಮೇಲೆ ತುಂಬ ಮೋಹ ಇದೆ, ಪ್ರೀತಿ ಇದೆ, ಕಾಳಜಿ ಇದೆ. ಅದು ತಪ್ಪಲ್ಲ. ಯಾಕಂದರೆ ನೀವೀಗ ಒಂದು ಕುಟುಂಬದಲ್ಲಿದ್ದೀರಾ ಅಂದರೆ ಆ ಕುಟುಂಬದ ಬಗ್ಗೆ ಕಾಳಜಿ ಮಾಡೋದು, ಇಲ್ಲ ಅವ್ರ ಬಗ್ಗೆ ಒಂದು ಪ್ರಾರ್ಥನೆ ಮಾಡುವುದು, ಹಾಗೆ ಅವರ ಒಂದು ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೋಡೋದು, ದಡ ಸೇರಿಸೋದು ನಿಮ್ಮ ಕರ್ತವ್ಯ ಆಗಿದೆ. ಖಂಡಿತ ಅದು ತಪ್ಪಲ್ಲ. ಆದರೆ ನಿಮ್ಮ ನಿಜವಾದ ಅಸ್ತಿತ್ವ ಅದೂ ಕೂಡ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಪಾತ್ರಗಳಲ್ಲಿ ಅಷ್ಟು ಮುಳುಗೋದೇನು ಬೇಡ. ಅಂದರೆ ಅದನ್ನು ಕರ್ತವ್ಯದ ರೀತಿಯಲ್ಲಿ, ಜವಾಬ್ದಾರಿಯ ರೀತಿಯಲ್ಲಿ ನೀವು ನಿರ್ವಹಿಸಿ. ತುಂಬ ಆಳವಾಗಿ ಅದಕ್ಕೆ ಕನೆಕ್ಟ್ ಆದಾಗ ನೋವು ಹೆಚ್ಚು ಸಿಗುತ್ತೆ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶವನ್ನೇ ನೀವು ಮರೆತು ಬಿಡುವಷ್ಟು ಅದಕ್ಕೆ ಅಟ್ಯಾಚ್ ಆಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಮೋಹಕ್ಕೆ ಒಳಗಾಗಬೇಡಿ. ಈ ಜಗತ್ತಲ್ಲಿ ಅಷ್ಟು ಪಾತ್ರಗಳನ್ನು ಬಿಟ್ಟು ನೀವು ಇಲ್ಲಿ ಏನಾದರೂ ಸಾಧನೆ ಮಾಡೋದು ಇದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅನೇಕ ಜನರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಜವಾಬ್ದಾರಿಗಳು, ಸಂಬಂಧಗಳು, ಹಣ, ಹೆಸರು, ಪ್ರತಿಷ್ಠೆ ಮತ್ತು ಇತರರ ಅಭಿಪ್ರಾಯಗಳ ಹಿಂದೆ ಓಡ್ತಾ ಕಳೀತಾ ಇದ್ದೀರಾ. ಇಲ್ಲ ಇನ್ನೊಬ್ಬರ ಜೀವನವನ್ನು ಅನುಕರಣೆ ಮಾಡಿ ನೀವು ಫೀಲ್ ಮಾಡ್ತಾ ಎಲ್ಲೋ ದುರ್ಬಲತೆಗೆ ಜಾರ್ತಾ ಇರ್ಬೋದು. ಕೊನೆಗೆ ಅವರು ತಮ್ಮ ಆತ್ಮ ಯಾಕೆ ಈ ಭೂಮಿಗೆ ಬಂದಿತ್ತು ಎಂಬುದನ್ನೇ ನೀವು ಈ ಒಂದು ವಿಚಾರದಲ್ಲಿ ನಿಮ್ಮನ್ನು ತಗೊಂಡು ನೀವು ಮರೆತು ಬಿಡ್ತಾ ಇದ್ದೀರಾ. ಅಂದರೆ ಅಂಥ ಭೌತಿಕ ಆಸೆಗಳಿಗೆ ನೀವು ಬಲಿಯಾಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಆತ್ಮ ನಿಮ್ಮನ್ನು ಕರೀತಾ ಇದೆ, ನಿಮ್ಮೊಳಗೆ ಒಂದು ಧ್ವನಿಯನ್ನು ಕೇಳಿಸ್ತಾ ಇದೆ. ಅಂದರೆ ಕೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಇದಕ್ಕಿಂತ ದೊಡ್ಡ ಕಾರಣಕ್ಕಾಗಿ ನೀವು ಬಂದಿದ್ದೀರಾ. ಇಲ್ಲಿ ನೀವು ದೇಹವಲ್ಲ, ಮನಸ್ಸಲ್ಲ, ಹೆಸರು ಅಲ್ಲ, ಸಂಬಂಧಗಳು ಅಲ್ಲ. ಇವೆಲ್ಲವೂ ಬಂದು ಹೋಗುವ ಅಲೆಗಳು. ನೀನು ಅಲೆ ಅಲ್ಲ, ನೀನು ಸಾಗರ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಇದನ್ನು ನಿಮ್ಮ ಒಂದು ಎನರ್ಜಿಗೆ ತಗೊಳ್ಳಿ. ಯಾಕಂದರೆ ಈಗ ಒಬ್ಬರ ಮೇಲೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ರೆ, ಅವ್ರು ಇಲ್ಲದೆ ನಾನು ಬದುಕಲ್ಲ ಅನ್ನೋ ರೀತಿಯಲ್ಲಿ ಅಟ್ಯಾಚ್ ಆಗಿದ್ರೆ ನಿಮ್ಮ ಕರ್ತವ್ಯಗಳನ್ನು ಮರೆತು ಬಿಟ್ಟಿದ್ರೆ, ಇನ್ನೂ ಚಿಕ್ಕ ವಯಸ್ಸಾಗಿರ್ಬೋದು, ಇಲ್ಲ ಏನೋ ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು, ಇಲ್ಲ ನಿಮ್ಮ ತಂದೆ ತಾಯಿಯ ಕನಸಾಗಿತ್ತು. ಆದರೆ ನೀವು ಒಂದು ಸಂಬಂಧಕ್ಕೆ, ಅದು ಪ್ರೀತಿಯ ಸಂಬಂಧವೇ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲೇ ಆಗಿರ್ಬೋದು, ನಿಮ್ಮನ್ನು ಎಷ್ಟು ಅಟ್ಯಾಚ್ ಮಾಡಿದ್ದೀರಾ ಅಂದರೆ ಆ ವಿಚಾರಕ್ಕೆ, ನಿಮ್ಮ ಅಸ್ತಿತ್ವ, ನಿಮ್ಮ ಉದ್ದೇಶವನ್ನೇ ನೀವು ಮರೆತು ಬಿಟ್ಟಿದ್ದೀರಾ. ಹಾಗಾಗಿ ನೀನೊಂದು ಅಲೆ ಅಲ್ಲ, ನೀನೊಂದು ಸಾಗರ, ಅರ್ಥ ಮಾಡ್ಕೋ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಅಂದರೆ ವಸ್ತುಗಳಿಗೆ ಅಥವಾ ಜನರಿಗೆ ಮಾತ್ರ ಅಂಟಿಕೊಳ್ಳೋದು ಅಂತ ಅರ್ಥನೂ ಅಲ್ಲ. ನಾನು ಇದೇ ಎಂದು ಒಂದು ಗುರುತಿಗೆ ಅಂಟಿಕೊಳ್ಳುವುದು ಅಟ್ಯಾಚ್ಮೆಂಟ್ ಆಗಿದೆ. ಅಂದರೆ ನೀವು ಇಷ್ಟಕ್ಕೆ ನಿಮ್ಮನ್ನು ಸೀಮಿತ ಅನ್ನೋ ರೀತಿಯಲ್ಲಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾರೆ ಆ ವಿಚಾರಕ್ಕೆ. ನನ್ನಿಂದ ಆಗೋದಿಲ್ಲ, ನನ್ನಿಂದ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ, ನನಗದು ಸಿಗೋದಿಲ್ಲ, ಇಲ್ಲ ನನಗೆ ಅವರನ್ನು ಆ ಪರಿಸ್ಥಿತಿಯನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಿಮ್ಮನ್ನು ಇಷ್ಟೇ ಅನ್ನೋ ರೀತಿಯಲ್ಲಿ ಸೀಮಿತಗೊಳಿಸ್ಕೊಂಡ್ಬಿಟ್ಟಿದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಅನ್ನೋ ರೀತಿಯಲ್ಲೂ ಕೂಡ ಅದು ಕೂಡ ಒಂದು ಅಟ್ಯಾಚ್ಮೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಇದರಿಂದ ಹೊರಗೆ ಬರೋದು ಯಾವಾಗ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಪ್ರೀತಿಯಾಗಿದೆಯೋ, ಇಲ್ಲ ಒಂದು ಕೆಲಸ ಆಗಿದೆಯೋ, ಇಲ್ಲ ಒಂದು ಜವಾಬ್ದಾರಿ ಆಗಿದೆಯೋ, ಕರ್ತವ್ಯ ಆಗಿದೆಯೋ, ಇಲ್ಲ ಅಪ್ಪ ಆಗಿದೆಯೋ, ಅಮ್ಮ ಆಗಿದೆಯೋ, ಅಣ್ಣ ಆಗಿದೆಯೋ, ಏನೇ ಒಂದು ಸಂಬಂಧದಲ್ಲಿ ನೀನಿರು, ಅದು ನಿನ್ನ ಪಾತ್ರವನ್ನು, ನಿನ್ನ ಅಸ್ತಿತ್ವ ಎಂದು ನೀನು ಭಾವಿಸಿದಾಗ ದುಃಖ. ಕೆಲವು ಬಾರಿ ನೀನು ನಿನ್ನ ಪಾತ್ರವನ್ನೇ ನಿನ್ನ ಅಸ್ತಿತ್ವ ಅಂತ ಹೇಳಿ ಭಾವಿಸಿದಾಗಲೇ ದುಃಖ ಆರಂಭವಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು. ಯಾಕಂದರೆ ಎಲ್ಲ ಪಾತ್ರಗಳಿಗೂ ಒಂದು ಅಂತ್ಯ ಅನ್ನೋದಿದೆ ಅಲ್ವಾ. ಆದರೆ ಆತ್ಮಕ್ಕೆ ಅಂತ್ಯ ಇಲ್ಲ, ಅದನ್ನು ಅರ್ಥ ಮಾಡ್ಕೋ.
ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನೀವು ಯಾವುದೋ ಒಂದು ಸಂಬಂಧ, ಜವಾಬ್ದಾರಿ ಅಥವಾ ಜೀವನದ ಪರಿಸ್ಥಿತಿಗೆ ಅತಿಯಾಗಿ ಭಾವನಾತ್ಮಕವಾಗಿ ಬಂಧಿತರಾಗಿರಬಹುದು. ಆ ರೀತಿಯೇ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ವಿಚಾರಕ್ಕೆ ತಗೊಳ್ಳಿ, ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ಆಗಿ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಸಂಬಂಧ, ಹಾಗೆ ಒಂದು ಜವಾಬ್ದಾರಿ, ಹಾಗೆ ಯಾವುದೋ ಒಂದು ಪರಿಸ್ಥಿತಿಗೆ ಅತಿಯಾಗಿ ಭಾವನಾತ್ಮಕವಾಗಿ ನೀವು ಬಂಧಿಸಲ್ಪಟ್ಟಿದ್ದೀರ, ಅದರಲ್ಲಿ ಒಳಪಟ್ಬಿಟ್ಟಿದ್ದೀರ. ಅದರಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಅದಕ್ಕಾಗ್ಬಿಟ್ಟಿದ್ದೀರ. ನಿಮ್ಮ ಶಕ್ತಿಯ ಬಹುಭಾಗ ಇಂಥ ವಿಚಾರಗಳಲ್ಲಿ ವ್ಯಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಆತ್ಮ ನಿಮ್ಮನ್ನು ಒಳಮುಖವಾಗಿ ಕರಿತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ನಿನ್ನ ಕರ್ತವ್ಯಗಳನ್ನು ಮಾಡು, ಜವಾಬ್ದಾರಿಗಳನ್ನು ನಿರ್ವಹಿಸು, ಪ್ರೀತಿ ಕೊಡು, ಪ್ರೀತಿ ತಗೋ, ನಿನ್ನ ಸಂಬಂಧಗಳನ್ನು ಗೌರವಿಸು, ಪ್ರೀತಿಸು, ಅವುಗಳಿಗೋಸ್ಕರ ಏನಾದರೂ ಮಾಡಿಡು, ಕೂಡಿಡು. ಆದರೆ ನಿನ್ನ ಆತ್ಮದ ಧ್ವನಿಯನ್ನೂ ಕೂಡ ಎಂದಿಗೂ ನಿರ್ಲಕ್ಷಿಸಬೇಡ ಅನ್ನೋ ರೀತಿಯಲ್ಲಿ, ಅದರ ಉದ್ದೇಶವನ್ನು ಮರಿಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಎಚ್ಚರಿಸ್ತಿದ್ದಾರೆ. ನಿನಗೋಸ್ಕರ ಸ್ವಲ್ಪ ಸಮಯ ಕೊಡು ಅಂತ ಹೇಳಿದ್ರ ಅರ್ಥ. ಅಂದರೆ ದಿನದಲ್ಲಿ ನೀವು 24 ಗಂಟೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಓಡಾಡೋದು, ಇಲ್ಲ ಜವಾಬ್ದಾರಿ ನಿರ್ವಹಿಸಬೇಕು, ಅವ್ರಿಗೆ ಹೀಗಾಯಿತು, ಇವ್ರಿಗೆ ಹಾಗಾಯಿತು, ಇಲ್ಲ ನನಗೆ ಇಷ್ಟು ಭಾರ ಇದೆ, ನಾನು ಏನಾದರೂ ಸಂಪಾದನೆ ಮಾಡಬೇಕು ಮಕ್ಕಳಿಗೋಸ್ಕರ, ಅದು ಇದು ಅಂಥೇಳಿ ತುಂಬ ಒತ್ತಡದಲ್ಲಿದ್ದೀರಾ. ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ನಿರ್ವಹಿಸೋದು ಎಷ್ಟು ಮುಖ್ಯನೋ ನಿಮ್ಮ ಆತ್ಮಕ್ಕೆ ಅದರ ಉದ್ದೇಶವನ್ನು ಮಾಡಲಿಕ್ಕೆ ಬಿಡೋದು ಕೂಡ ಅಷ್ಟೇ ಉದ್ದೇಶ ಒಳ್ಳೆಯದಾಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಜವಾಬ್ದಾರಿ ತಪ್ಪಲ್ಲ, ನೀನು ಓಡ್ತಾ ಇರೋದು ತಪ್ಪಲ್ಲ, ಹಾಗಂತ ನಿನ್ನನ್ನೇ ನೀನು ಮರೆತು ಓಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನಗೋಸ್ಕರನೂ ಏನಾದರೂ ಸ್ವಲ್ಪ ಸಮಯ ಕೊಟ್ಟು ದಿನದಲ್ಲಿ ಸಂಪಾದನೆ ಮಾಡು, ಧ್ಯಾನ ಮಾಡು, ಪೂಜೆ ಮಾಡು, ಇಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಉದ್ದೇಶಕ್ಕೆ ಕನೆಕ್ಟ್ ಆಗು, ಸತ್ಕಾರ್ಯಗಳನ್ನು ಮಾಡು, ಸತ್ಕರ್ಮಗಳಲ್ಲಿ ಭಾಗಿಯಾಗು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಯಾಕಂದರೆ ಇದರಿಂದ ನೀನು ಗಳಿಸುವ ಪುಣ್ಯ ಮಾತ್ರ ನಿನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಜವಾಬ್ದಾರಿಯನ್ನು ಮರಿಬೇಡ ಅಂತ ಹೇಳಿ ಗುರು ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ದಿನ ಹಣ, ಆಸ್ತಿ, ಮನೆ, ಹಾಗಾಗಬೇಕು, ಹೀಗಾಗಬೇಕು, ಮಕ್ಕಳು, ಗಂಡ, ಹೆಂಡತಿ, ಈ ಒಂದು ಭೌತಿಕ ಸುಖಗಳ ಕಡೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ನಿನಗೂ ಕೂಡ ಒಂದು 10 ನಿಮಿಷನೋ, 1/4 ಗಂಟೆನೋ, 24 ಗಂಟೆಗಳಲ್ಲಿ 1 ಗಂಟೆನಾದರೂ ಸಮಯ ಕೊಡಲಿಕ್ಕೆ ಅಭ್ಯಾಸ ಮಾಡ್ಕೋ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿನಗೇನು ಬೇಕು ಆ ಧ್ವನಿಯನ್ನು ಕೂಡ ನಿರ್ಲಕ್ಷಿಸಬೇಡ. ನಿನಗೊಳಗೇನು ಬೇಕು ಅದನ್ನು ಕೂಡ ಕೇಳು. ನೀನು ಅದನ್ನು ಮರೆಮಾಚಿ ಜೀವನದಲ್ಲಿ ಹೋರಾಟ ಮಾಡ್ತಾ ಇದೆಯಾ. ಎಲ್ಲರಿಗೂ ಅವರದ್ದೇ ಆದ ಒಂದು ಕರ್ಮ ಅನ್ನೋದಿರುತ್ತೆ. ಅದು ಅವರವರ ಜವಾಬ್ದಾರಿಗಳನ್ನು ಅವರಿಗೂ ಸ್ವಲ್ಪ ನಿರ್ವಹಿಸಲಿಕ್ಕೆ ಬಿಡು. ಎಲ್ಲ ಜವಾಬ್ದಾರಿಯನ್ನು ನೀನೇ ತಗೊಂಡು ಎಲ್ಲವನ್ನು ನಾನೇ ಸಂಭಾಳಿಸ್ತೀನಿ, ನಾನೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಯಾಕೆ ನಾನೇ ಅಂತ ಹೇಳ್ತಾ ಇದೀಯಾ. ಶರಣಾಗಿಸು ನಿನ್ನನ್ನು, ನಿನ್ನ ವಿಚಾರಗಳನ್ನು, ನಿನ್ನ ಮನಸ್ಥಿತಿಯನ್ನು ಭಗವಂತನಿಗೆ, ಗುರುವಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿನ್ನ ಆತ್ಮ ಹೇಳ್ತಾ ಇದೆ. ಆ ಮಾತನ್ನು ನಿರ್ಲಕ್ಷಿಸಬೇಡ. ಆಗ ಒತ್ತಡ ಕಡಿಮೆ ಆಗುತ್ತೆ ಜೀವನದಲ್ಲಿ. ಒತ್ತಡ ಮುಕ್ತನಾಗಿ ನೀನೇನಾದರೂ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸ್ತೀಯ ಶಾಂತವಾಗಿ. ಯಾಕಂದರೆ ನೀನು ಅತಿ ವೇಗದಲ್ಲಿ ಓಡ್ತಾ ಇದೆಯಾ. ಅತಿ ವೇಗದಲ್ಲಿ ಓಡಿದ ಮಾತ್ರಕ್ಕೆ ನೀನು ಎಲ್ಲವನ್ನು ಸರಿಪಡಿಸ್ತೀನಿ ಅಂತ ಅಲ್ಲ. ಅದ್ರ ಜೊತೆಗೆ ಒತ್ತಡ ರಹಿತನಾಗಿ ನೀನೂ ಕೂಡ ನಿನಗೆ ಸ್ವಲ್ಪ ಸಮಯವನ್ನು ಕೊಟ್ಟು ನೀನೂ ಕೂಡ ನಿನ್ನ ಮನಸ್ಸಿನ ಮಾತುಗಳನ್ನು ಸ್ವಲ್ಪ ಕೇಳು, ಅವುಗಳ ಧ್ವನಿಯನ್ನು ಕೇಳು, ಅವುಗಳ ಮೇಲೂ ದಯೆ, ಕರುಣೆ, ಪ್ರೇಮವನ್ನು ತೋರು ಅನ್ನೋ ರೀತಿಯಲ್ಲಿ. ಅಂದರೆ ನಿನ್ನ ದೇಹಕ್ಕೆ, ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ, ನಿನ್ನ ಆಲೋಚನೆಗಳಿಗೆ, ನಿನ್ನ ಆತ್ಮಕ್ಕೆ ಅವುಗಳಿಗೂ ದಯೆ, ಕರುಣೆ, ಪ್ರೇಮವನ್ನು ತೋರು, ಅವುಗಳನ್ನು ನಿರ್ಲಕ್ಷಿಸಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದೇ ಅಲ್ವಾ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು. ತುಂಬ ಓಡ್ತಾ ಇದ್ದೀರಾ. ಮಕ್ಕಳ ಬಗ್ಗೆ ಆಗಲಿ, ಗಂಡನ ಬಗ್ಗೆ ಆಗಲಿ, ಹೆಂಡತಿಯ ಬಗ್ಗೆ ಆಗಲಿ, ಏನಾದರೂ ಸಾಧನೆ ಮಾಡಬೇಕು, ಗಳಿಸ್ಬೇಕು, ಮದುವೆ ಹೇಗೆ ಮಾಡೋದು, ಹೇಗೆ ಓದಿಸ್ಬೇಕು, ಎಲ್ಲಿ ಅಡ್ಮಿಷನ್ ಮಾಡಬೇಕು, ಪ್ರೀತಿ ನನಗೆ ಸಿಗುತ್ತಾ, ಇಷ್ಟೇನಾ ನನ್ನ ಜೀವನ, ನನ್ನ ಭವಿಷ್ಯ ಏನು, ಸುಂದರವಾಗಿರುತ್ತಾ, ಇಲ್ಲ ಅವ್ರು ನನಗೆ ಮೋಸ ಮಾಡ್ತಾರಾ, ಇಲ್ಲ ನಾನು ಯಾರಿಗಾದ್ರೂ ಮೋಸ ಮಾಡಲಾ, ಇಲ್ಲ ಏನಾದರೂ ಕಿತ್ಕೊಳ್ಳ, ಇಲ್ಲ ಏನಾದರೂ ಕೊಡ್ಲಾ, ಇಂತಹ ವಿಚಾರಗಳ ಹೋರಾಟ ನಿನ್ನ ಮನಸ್ಸಲ್ಲಿ ನಡೀತಾ ಇದೆ. ಹಾಗಾಗಿ ನೀನು ಸ್ವಲ್ಪ ಸಮಯ ಕೊಟ್ಟಾಗ ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ನೀನು ತಿಳಿದುಕೊಳ್ಳುವ ವಿವೇಕ ನಿನ್ನಲ್ಲಿ, ನಿನ್ನ ಆತ್ಮ ಅದರ ಧ್ವನಿಯ ಮೂಲಕ ನಿನಗೆ ಹೇಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವರು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಆ ಪುಸ್ತಕಗಳನ್ನು ದಾನ ಮಾಡುವ ಒಂದು ಅಭಿಲಾಷೆಯನ್ನು ಕೂಡ ನೀವು ಇಟ್ಕೊಂಡಿದ್ದೀರಾ. ಗುರುವಿನ ಒಂದು ವಿಚಾರದಲ್ಲಿ ಸಮರ್ಪಣೆಯಾಗಿ ನನಗೆ ಒಳ್ಳೆಯದಾಗಿದೆ, ಇನ್ನೊಬ್ಬರಿಗೂ ಒಳ್ಳೆಯದಾಗಬಹುದು ಅನ್ನೋ ರೀತಿಯಲ್ಲಿ ನಿಮ್ಮ ಉದ್ದೇಶ ಇದೆ. ಖಂಡಿತ ಅದು ಒಳ್ಳೆಯದು. ಹಾಗೆ ಸಚ್ಚರಿತ್ರೆಯ ಪಾರಾಯಣದಿಂದ ನಿಮ್ಮ ಮನಸ್ಸು ಹಿಡಿತಕ್ಕೆ ಬಂದಿದೆ. ಆಧ್ಯಾತ್ಮಿಕ ಪಯಣದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಇಲ್ಲಿ ಬಾಬಾರವರೇ 11 ವಚನಗಳಲ್ಲಿ ನುಡಿದ ಹಾಗೆ ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರವು ನನ್ನ ಜೀವಂತ ಉಪಸ್ಥಿತಿ ಇದ್ದ ಹಾಗೆ ನೀವು ಅದನ್ನು ಓದಲಿಕ್ಕೆ ಶುರು ಮಾಡಿದರೆ ಆ ಅಕ್ಷರಗಳ ಮೂಲಕವೇ ನಾನು ನಿನ್ನನ್ನು ಹೀಲ್ ಮಾಡ್ತೀನಿ, ಅಂದರೆ ಗುಣಪಡಿಸ್ತೀನಿ. ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಎಂಥದ್ದೇ ಒಂದು ಪಾಪ, ಕರ್ಮ, ದೋಷ ಏನೇ ಇದ್ದರೂ ಅದನ್ನು ನಾನು ಹೀರ್ಕೊಳ್ತೀನಿ. ನಿನಗೆ ಯಾವುದನ್ನು ತಗೊಳ್ಬೇಕು, ಯಾವ ದಾರಿಯಲ್ಲಿ ಸಾಕಬೇಕು, ಏನನ್ನು ಅರಿಬೇಕು, ಎಲ್ಲದರ ಜ್ಞಾನ ನಿನಗೆ ಅದನ್ನು ಓದ್ತಾ ದಿನನಿತ್ಯ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದೇ ದಿನಕ್ಕೆ ಸಿಗುವಂಥ ವಿಚಾರ ಅಲ್ಲ. ದಿನನಿತ್ಯ ನೀನು ಅದರಲ್ಲಿ ಎಷ್ಟು ವಿಶ್ವಾಸವಿಟ್ಟು ಸಮಯ ಕೊಟ್ಟು ತೊಡಗಿಸ್ಕೊಳ್ತೀಯೋ ನಿನ್ನನ್ನು ನೀನು, ಅಂದರೆ ಅದಕ್ಕೆ ಎಷ್ಟು ಸಮಯ ನೀನು ಕೊಡ್ತೀಯೋ ಅದು ನನಗೆ ಕೊಟ್ಟ ಸಮಯ. ನೀನು ನನಗೆ ಸಮಯ ಕೊಡ್ತಾ ಇದೆಯಾ ಅಂದರೆ ನಿನ್ನ ಸಮಯ ಹೇಗೆ ಬದಲಾಯಿಸಬೇಕು ಅಂದರೆ ನಾನು ತೀರ್ಮಾನ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನಿಂದ ಮೆಸೇಜ್ ಸಿಗ್ತಾ ಇದೆ.
ಈ ಜಗತ್ತಿನಲ್ಲೇ ಇರು, ನಿನ್ನ ಸಂಬಂಧಗಳ ಜೊತೆನೇ ಇರು, ಪ್ರೀತಿ ಮಾಡು, ಜವಾಬ್ದಾರಿಗಳನ್ನು ನಿರ್ವಹಿಸು, ಕರ್ತವ್ಯಗಳ ಜೊತೆ ಸಾಗು. ಖಂಡಿತ ಇಲ್ಲಿ ಏನಾದರೂ ಕೂಡಿಡು, ಇಲ್ಲ ಅಂತಲ್ಲ, ಅದು ನಿನ್ನ ಜವಾಬ್ದಾರಿ. ನಿನ್ನ ತನವನ್ನು ಕಳೆದುಕೊಳ್ಳುವಷ್ಟು ನೀನು ಇನ್ನೊಂದು ಸಮಸ್ಯೆಗಾಗಿರ್ಬೋದು, ವಿಚಾರಕ್ಕಾಗಿರ್ಬೋದು, ವಸ್ತುವಿಗಾಗಿರ್ಬೋದು, ಸಂಬಂಧಕ್ಕಾಗಿರ್ಬೋದು ಅಟ್ಯಾಚ್ ಆಗಬೇಡ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಇದು ನಿನ್ನ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ. ನಿಮ್ಮ ಅಭಿಪ್ರಾಯಗಳಿಗೆ ತಕ್ಕ ಹಾಗೆ ಇಲ್ಲಿ ಕೆಲವರಿಗೆ ನಾನು ನಂದು ಅನ್ನೋ ರೀತಿಲಿ ಎಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರಿ, ನಿಮಗೆ ಕೊನೆ ಸಿಕ್ಕಿದ್ದೇನು? ನೋವಲ್ವಾ ಅವರಿಂದ? ನೀನೇನು ಮಾಡಿದೆ ಅನ್ನೋ ರೀತಿಲಿ ಪ್ರಶ್ನೆ ಕೂಡ ಮಾಡಿದಾರಲ್ವ. ಆ ನೋವಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇದ್ದೀರಿ ಒಳಗೊಳಗೆ. ನಾನು ಎಷ್ಟು ನನ್ನ ಸಮಯವನ್ನು ಕೊಟ್ಟೆ, ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಿದೆ, ಇಡೀ ಜೀವನ ಅವರಿಗೋಸ್ಕರ ನಾನು ನನ್ನ ಸುಖಗಳನ್ನು ತ್ಯಾಗ ಮಾಡಿ ಅವರಿಗೋಸ್ಕರ ನನ್ನ ಸಮಯವನ್ನು ಕೊಟ್ಟೆ, ಹೋರಾಡಿದೆ. ಆದರೆ ಒಂದೇ ಒಂದು ಮಾತಲ್ಲಿ ಅದೆಲ್ಲದು ಏನೂ ಇಲ್ಲ ಅನ್ನೋ ರೀತಿಲಿ ಉತ್ತರ ಕೊಟ್ಬಿಟ್ರಲ್ಲ ಅನ್ನೋ ರೀತಿಲಿ ನೋವಲ್ಲಿ ಅನುಭವಿಸ್ತಾ ಇದ್ದೀರಲ್ಲ, ಅಂಥವ್ರಿಗಿದು ಒಂದು ಎಚ್ಚರಿಕೆ ಆಗಿತ್ತು. ಅಂದರೆ ನೀನು ಈ ರೀತಿ ಇರಬಾರ್ದಿತ್ತು, ಅಟ್ಯಾಚ್ ಆಗಬಾರ್ದಿತ್ತು, ಅಷ್ಟೊಂದು ನಿನ್ನನ್ನು ನೀನು ಮರೆಯೋ ಅಷ್ಟು ಅನ್ನೋ ರೀತಿಲಿ. ಹಾಗೆ ಇನ್ನು ಉಳಿದವರಿಗೆ ಆ ರೀತಿ ಇರಬೇಡಿ. ಯಾರಿಗೆಷ್ಟು ಪ್ರೀತಿ ಕೊಡಬೇಕು, ಜವಾಬ್ದಾರಿ ಕೊಡಬೇಕು, ಗೌರವ ಕೊಡಬೇಕು, ಹಾಗೆ ಯಾವುದನ್ನು ತ್ಯಾಗ ಮಾಡಬೇಕು, ಎಷ್ಟರ ಮಟ್ಟಿಗೆ ತ್ಯಾಗ ಮಾಡಬೇಕು ಆ ಥರ ಅರಿವಿರಲಿ. ಯಾಕಂದರೆ ಇಲ್ಲಿ ಎಲ್ಲರಿಗೂ ಭಿನ್ನ ಭಿನ್ನವಾದ ಕರ್ಮಗಳು ಅಂತ ಇರ್ತವೆ. ಅವರ ಕರ್ಮ ಪೂರ್ಣ ನಾನೇ ಆ ಭಾರವನ್ನು ತಗೊಂಡು ಅವರ ಪಾಪವನ್ನೂ ಆಗಲಿ ಏನೇ ಆಗಲಿ ಎಲ್ಲವನ್ನು ನಾನೇ ತಗೊಂಡು ನಿರ್ವಹಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಆ ರೀತಿ ಹೋಗಬಾರ್ದು. ಯಾಕಂದರೆ ಅವರು ಕೂಡ ಕೆಲವು ಪಾಠಗಳನ್ನು ಕಲೀಲೇಬೇಕಾಗಿರುತ್ತೆ. ಆಗ ಏನಾಗುತ್ತೆ, ಆ ನೋವು ನಿಮಗೆ ಸಿಕ್ಕು ನೀವು ಹಿಂದೆ ಸರಿದು ಅವರು ಆ ಪಾಠಗಳನ್ನು ಕಲಿಸುತ್ತೆ, ಕರ್ಮ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲದೂ ನಾನೇ ಸರಿಪಡಿಸ್ತೀನಿ ಅನ್ನೋದಕ್ಕಿಂತ, ಡಿಟ್ಯಾಚ್ಮೆಂಟ್ ಆಗೋದಕ್ಕಿಂತ ಕೆಲವೊಂದಿಷ್ಟು ಒಂದು ಗಡಿ ಇರಲಿ, ನಿನ್ನ ಸುತ್ತ ಒಂದು ಗಡಿ ಇರಲಿ, ಡಿಸ್ಟೆನ್ಸ್ ಇರಲಿ, ಆಗಲೇ ಸರಿ ಇರುತ್ತೆ. ಅಂದರೆ ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗಾಗಬಾರ್ದು ಯಾವುದೇ ವಿಚಾರ ಅನ್ನೋ ರೀತಿಯಲ್ಲಿ ಗುರುವು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ. ಮುಂದಿನ ಒಂದು ತೀರ್ಮಾನಗಳನ್ನು ತಗೊಳ್ಳೋರಿಗೆ ನೀವು ಹೇಗಿರಬೇಕು, ಯಾಕಂದರೆ ಇಲ್ಲಿ ನಿಮ್ಮ ಬೆಲೆ, ನಿಮ್ಮ ಕಾಳಜಿ, ನಿಮ್ಮ ಪ್ರೇಮ ಅವರಿಗೆ ಅರ್ಥ ಆಗಬೇಕು ಅಂದರೆ ಅದರಲ್ಲಿ ಒಂದು ತೂಕ ಅಂತ ಇರಬೇಕು, ಸ್ವಲ್ಪ ಅಂತರ ಇರಬೇಕು, ಸ್ವಲ್ಪ ಸ್ವಮೌಲ್ಯ, ಸ್ವಗೌರವ ಅನ್ನೋದು ನೀವು ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ನಿಮ್ಮ ಬೆಲೆ ಆಗಲಿ ಕಾಳಜಿ ಆಗಲಿ ಅದು ಹೇಗೆ ಅಂದರೆ ಅವರು ಬಯಸಿದಾಗಲೆಲ್ಲ ಸಿಕ್ಬಿಟ್ರೆ ಪ್ರೇಮ ಅನ್ನೋದು ಅವರಿಗೆ ನಿಮ್ಮ ಬೆಲೆನೇ ಗೊತ್ತಿರೋದಿಲ್ಲ, ಅದಕ್ಕೆ ಅವ್ರು ಬೆಲೆನೂ ಕೊಡೋದಿಲ್ಲ. ಯಾವಾಗಲೂ ಸಿಗುತ್ತೆ ಬಿಡು, ಅವೈಲೇಬಲ್ ಆಗಿರ್ತಾರೆ, ಅವರಿಗೆ ಮರ್ಯಾದೆ ಕೊಡೋದು ಅನ್ನೋ ರೀತಿಲಿ ಅವ್ರು ಆಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಆ ರೀತಿ ಮಾಡಿಸುತ್ತೆ. ಯಾಕಂದರೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಏನು ಬೇಕು ಏನು ಬೇಡ ಎಲ್ಲವನ್ನು ನೀವು ನೋಡ್ತಾ ಇರ್ತೀರಲ್ಲ, ಹಾಗಾಗಿ ಆ ಕೊರತೆನೇ ಇರೋದಿಲ್ಲ. ಹಾಗಾಗಿ ಅವರಿಗೆ ಆ ರೀತಿ ಭಾವನೆ ಮೂಡಿಬಿಡುತ್ತೆ. ಅದೇ ಅಲ್ಲೊಂದು ಸ್ವಲ್ಪ ಕೊರತೆ ಮೂಡಿಸಿದಾಗ ಅವ್ರಿಗೆ ಏನನ್ಸುತ್ತೆ, ನನಗೆ ಅವರಿದ್ದರೆ ಹೇಗಿತ್ತು. ಈಗ ನೋಡಿ, ತಂದೆ ತಾಯಿ ಇಲ್ದವರು ಅಯ್ಯೋ ನನಗೆ ಅಪ್ಪ ಅಮ್ಮ ಇರಬೇಕು ಅಂತ ಬಯಸ್ತಾರೆ, ಅಣ್ಣ ಇಲ್ದವರು ಅಣ್ಣ ಇರಬೇಕು ಅಂತ ಬಯಸ್ತಾರೆ, ತಂಗಿ ಇದ್ದವರು ತಂಗಿ ಇರಬೇಕಿತ್ತು ಅಂತ ಬಯಸ್ತಾರೆ, ಇಲ್ದವರು ಹೀಗೆ ಯಾವುದಿಲ್ಲ ಅದ್ರ ಕಡೆ ಮನುಷ್ಯ ಆಕರ್ಷಣೆ ಹೊಂದುತ್ತಾನೆ. ಇರೋದನ್ನು ತೃಪ್ತಿಕರವಾಗಿ ನಂಗೆ ಸಿಕ್ಕಿದೆಯಪ್ಪ, ಕೃತಜ್ಞತಾ ಭಾವದಿಂದ ಅದನ್ನು ಸ್ವೀಕರಣನ ಸರಿಪಡಿಸ್ಕೊಂಡು ಅದರಲ್ಲೇ ಸುಖ ಶಾಂತಿ ಕಾಣೋಣ ಅನ್ನೋದನ್ನು ನೋಡ್ತಾ ಇಲ್ಲ, ಇಲ್ಲದ್ರ ಕಡೆ ಹೋಗ್ತಾ ಇದ್ದಾನೆ. ತಂದೆ ತಾಯಿ ಇದ್ದವರಿಗೆ ಬೇರೆಯವ್ರು ಮುಖ್ಯ ಅನಿಸುತ್ತೆ, ಬೇರೆಯವರ ಮಾತುಕತೆ ಬೋಧನೆ ಒಂಥರ ಇಷ್ಟ ಅನಿಸುತ್ತೆ. ಆದರೆ ತಂದೆ ತಾಯಿ ಇಲ್ಲದವರಿಗೆ ನನಗಿದ್ದಿದ್ರೆ ನಾನು ಅವ್ರ ಮಾತು ಕೇಳಿ ನಡೀತಿದ್ನಲ್ಲ, ನನಗೊಬ್ಬರು ಸರಿ ತಪ್ಪುಗಳನ್ನು ತಿದ್ದೋರು ಇರಬೇಕಾಗಿತ್ತಲ್ಲ ಅನ್ನೋ ರೀತಿಲಿ ಆಸೆ ಆಗುತ್ತೆ. ಮನೆಗೆ ಯಾಕೆ ಇಷ್ಟು ತಡವಾಗಿ ಬಂದೆ ಅಂತ ಹೇಳಿ ಕೇಳೋರೊಬ್ರು ಇರಬೇಕಾಗಿತ್ತು, ಹಾಗೆ ಹೋಗಬೇಕಾದ್ರೆ ಮನೆಯಿಂದ ಹುಷಾರು ಅಂತ ಹೇಳೋರೊಬ್ರು ಇರಬೇಕಾಗಿತ್ತು ಅಂತೇಳಿ ಇಲ್ದವ್ರಿಗೆ ಅನಿಸುತ್ತೆ. ಇದೇ ಜಗತ್ತಿನ ಒಂದು ಮನುಷ್ಯನ ಮನಸ್ಸು ಇದೇ ಬಯಸ್ತಾ ಇರೋದು. ಇಲ್ಲದನ್ನು ಹುಡುಕ್ತಾ ಹೋಗ್ತಾ ಇದೆ, ಇಲ್ಲದನ್ನು ಹುಡುಕಿ ನೆಮ್ಮದಿಯನ್ನು ಕಳ್ಕೊಳ್ತಾ ಇದೆ, ಇರೋದನ್ನು ಗೌರವಿಸೋದನ್ನು ಬಿಟ್ಟು ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ ಅಷ್ಟೇ. ಇದನ್ನು ನಾನೊಂದು ಅಡ್ವೈಸ್ ಮೂಲಕ ಹೇಳ್ತಾ ಇಲ್ಲ, ಇದು ನಿಮ್ಮ ಮನಸ್ಸಿನ ಹೋರಾಟ. ಅದನ್ನು ನಾನು ಈ ರೀತಿ ವ್ಯಕ್ತಪಡಿಸ್ತಿದ್ದೀನಿ. ಎಲ್ಲ ಕಾರ್ಡ್ಗಳ ಎನರ್ಜಿನ ಒಟ್ಟುಗೂಡಿಸಿ ಒಟ್ಟಾರೆಯಾಗಿ ನೀವು ನಂಬಿದ ಗುರುವು, ನೀವು ನಂಬಿದ ಒಳ್ಳೆಯ ಉದ್ದೇಶದ ಕರ್ಮ, ಒಂದು ಬ್ರಹ್ಮಾಂಡದ ಶಕ್ತಿ ನಿಮಗೆ ತಿಳಿಸ್ತಾ ಇದೆ. ನೀವು ನಿಮ್ಮ ಪಾತ್ರಗಳನ್ನು ಪ್ರೀತಿಯಿಂದ ನಿರ್ವಹಿಸ್ತಾ ಇದ್ದೀರಾ, ಆದರೆ ಅವುಗಳಿಗೆ ಬಂದಿ ಆಗೋದಿಲ್ಲ. ನೀವು ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಾ, ಆದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಮರೆತು ಬಿಡುವುದಿಲ್ಲ. ನಿಮ್ಮೊಳಗಿನ ದಿವ್ಯತೆಯೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸ್ತೀರಾ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಕೇವಲ ಒಂದು ಪಾತ್ರವಲ್ಲ, ನೀವು ಒಂದು ಆತ್ಮ, ನೀವು ಒಂದು ಚೈತನ್ಯ, ಮತ್ತು ನಿಮ್ಮ ಆತ್ಮದ ಉದ್ದೇಶವು ನಿಮ್ಮ ಎಲ್ಲ ಪಾತ್ರಗಳಿಗಿಂತ ದೊಡ್ಡದು. ಅದನ್ನು ಕೂಡ ಮರಿಬೇಡಿ. ಹಾಗಾಗಿ ಯಾವುದೇ ಒಂದು ವಿಚಾರ ಸಮಸ್ಯೆಯಾಗಿ ಎದುರಾಗಿ ನಿಂತಿದೆ ಅಂದರೆ ಖಂಡಿತ ಅದು ಒಂದು ಶಿಕ್ಷೆ ಅಲ್ಲ, ಆ ಕರ್ಮ ನಿಮಗೆ ಕಲಿಸಲು ಬಂದಿದೆ. ಬದಲಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಅನುಭವಕ್ಕೂ ಒಂದು ಕಾರಣವಿದೆ ಅಂಥೇಳಿ ನಿಮಗೆ ನೆನಪು ಮಾಡಲು ಬಂದಿದೆ ಅಂಥೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಅನೇಕ ಜನರು ಕರ್ಮ ಅಂದರೆ ಶಿಕ್ಷೆ ಅಂಥೇಳಿ ಭಾವಿಸ್ತೀರ. ನೀವು ಅಂದ್ಕೊಳ್ತೀರಲ್ವ, ನನ್ನ ಕರ್ಮ ಇದು ನಾನು ಅನುಭವಿಸ್ಬೇಕು ಅಂತೇಳಿ. ಖಂಡಿತ ಅನುಭವಿಸೋದೇನೋ ಸರಿ, ಆದರೆ ನನ್ನ ಕರ್ಮ ನಾನು ಅನುಭವಿಸ್ಬೇಕು ಅಂತಲ್ಲ, ಕರ್ಮ ನನಗೇನೋ ತಿಳಿಸಲು ಬಂದಿದೆ, ಕಲಿಸಲು ಬಂದಿದೆ, ನಾನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಅದನ್ನು ಸ್ವಲ್ಪ ಯೋಚಿಸಿ ನೋಡಿ ಆ ಮಾತುಗಳನ್ನು ಆಡಿ. ಅಂದರೆ ಏನೇ ಬಂದರೂ ಅದೊಂದು ಏನೋ ನನಗೆ ಕಲಿಸ್ಲಿಕ್ಕೆ ತಿಳಿಸ್ಲಿಕ್ಕೆ
ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ, ಇಲ್ಲ ಬದಲಾವಣೆ ತರಲಿಕ್ಕೆ ಅನ್ನೋ ರೀತಿಲಿ ಬಂದಿದೆ ಅನ್ನೋದು ನೀನು ಸ್ವಲ್ಪ ಅನುಭವದಿಂದ ನೋಡಿದಾಗ ಖಂಡಿತ ಅದು ಯಾವುದು ನಿಮಗೆ ಅಯ್ಯೋ ಕರ್ಮ ಇದು ನಾನು ಅನುಭವಿಸ್ಬೇಕು ಅನ್ನೋ ರೀತಿಲಿ ಆ ಮಾತೇ ಹೊರಗೆ ಬರೋದಿಲ್ಲ. ಕೆಲವೊಂದು ಸಾರಿ ಹೀಗೂ ಅಂದ್ಕೊಳ್ತೀರಿ, ಏನಾದರೂ ಸಮಸ್ಯೆ ಬಂದಾಗ, ದಿಢೀರನೇ ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದಾಗ, ನಿಮ್ಮ ಯೋಜನೆ ತಪ್ಪಾದಾಗ, ನಾನು ಏನು ತಪ್ಪು ಮಾಡಿದ್ದೀನಿ ಅದಕ್ಕೆ ಈ ಕಷ್ಟ ಬರ್ತಾ ಇದೆ ಅಂತ ಹೇಳಿ ನೀವು ಯೋಚಿಸ್ತೀರ. ಆದರೆ ಇಲ್ಲಿ ಗುರು ಹೇಳ್ತಾ ಇರುವ ಒಂದು ಆಳವಾದ ಒಂದು ವಿಚಾರ ಏನಪ್ಪ ಅಂದರೆ, ಕರ್ಮ ಅಂದರೆ ಬ್ರಹ್ಮಾಂಡದ ಒಂದು ನ್ಯಾಯ ಆಗಿರುತ್ತೆ. ನೀವು ಏನು ಕೊಡ್ತೀರೋ ಬಿತ್ತುತ್ತೀರೋ ಅದೇ ಒಂದು ದಿನ ಫಲವಾಗಿ ನಿಮ್ಮ ಮುಂದೆ ಬರುತ್ತೆ. ಅದು ಶಿಕ್ಷೆಯಲ್ಲ, ಅದು ಕಲಿಕೆ, ಅದು ಪ್ರತೀಕಾರವಲ್ಲ, ಅದು ಒಂದು ಜಾಗೃತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಾಬಾರವರು ನಿಮಗೆ ಒಂದು ಸಮಾಧಾನದ ಎನರ್ಜಿಯನ್ನು ಕನೆಕ್ಟ್ ಮಾಡಿದರೆ, ಮಗುವೇ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ನಿನ್ನ ಆತ್ಮದ ಬೆಳವಣಿಗೆಗಾಗಿಯೇ ಇರುತ್ತೆ. ಕಷ್ಟಗಳು ನಿನ್ನನ್ನು ದಂಡಿಸಲು ಬರೋದಿಲ್ಲ, ಅವು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರ್ತಾ ಇದ್ದಾವೆ. ನೀನು ಇಂದು ಅನುಭವಿಸುತ್ತಿರುವುದು ನಿನ್ನ ಭೂತಕಾಲದ ಬೀಜಗಳ ಫಲವಾಗಿರಬಹುದು. ಆದರೆ ಇಂದು ನೀನು ಬಿತ್ತುವ ಪ್ರೀತಿ, ಕರುಣೆ, ದಯೆ, ಮನುಷ್ಯತ್ವ, ಮಾನವೀಯತೆಯ ಸತ್ಯ, ಆತ್ಮದ ಉದ್ದೇಶವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತೆ ಕಂದ. ಅಂಥ ಬೀಜಗಳನ್ನು ನಿನ್ನ ಮೂಲಕ ನಾನೀಗ ಬಿತ್ತಿಸ್ತಾ ಇದ್ದೀನಿ. ಇದು ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತೆ, ಅದರ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಮುಂದಿನ ಭವಿಷ್ಯವನ್ನು ಕೂಡ ಸುಂದರವಾಗಿ ರೂಪಿಸಿಕೊಳ್ಳಲು ನಿನಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೀವು ನಂಬಿದ ಗುರುವು ಹೇಳ್ತಾ ಇದ್ದಾರೆ, ಕರ್ಮವನ್ನು ಭಯದಿಂದ ನೋಡಬೇಡ, ಅದನ್ನು ಅರಿವಿನಿಂದ ನೋಡು. ಪ್ರತಿಯೊಂದು ಅನುಭವವು ದೇವರ ಒಂದು ಪಾಠ ಅಂತೇಳಿ ನಿನಗೆ ಅರ್ಥ ಆಗುತ್ತೆ, ಯೋಜನೆ ಅಂಥೇಳಿ ನಿನಗೆ ಅರ್ಥ ಆಗುತ್ತೆ. ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕೆ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಹಿಂದೆ ಏನಾಗಿತ್ತೋ ಅದು ಕೂಡ ಒಳ್ಳೆಯದು, ಮುಂದೆ ಏನಾಗುತ್ತೋ ಅದು ಕೂಡ ಒಳ್ಳೆಯದೇ, ಈಗ ಏನಾಗ್ತಾ ಇದೆಯೋ ಅದು ಕೂಡ ಒಳ್ಳೆಯದೇ. ಯಾಕಂದರೆ ಕರ್ಮ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಕರ್ಮ ಅನ್ನೋದು ಒಂದು ಕನ್ನಡಿ, ನಿಮಗೆ ತೋರಿಸ್ತಾ ಇದೆ ಅಷ್ಟೇ. ನೀವು ಜಗತ್ತಿಗೆ ಏನು ನೀಡ್ತೀರೋ ಅದು ಅನೇಕ ರೂಪಗಳಲ್ಲಿ ನಿಮ್ಮ ಬಳಿಗೆ ಮರಳಿ ಬರ್ತದೆ. ಕೋಪ, ದ್ವೇಷ, ಅಸೂಯೆ, ಶತ್ರುತ್ವ ಏನೇ ನೀಡಿದರೂ ಅದು ಮರಳಿ ಬರುತ್ತೆ. ಕೋಪವಾಗೇ ಮರಳಿ ಬರುತ್ತೆ, ದ್ವೇಷವಾಗೇ ಮರಳಿ ಬರುತ್ತೆ. ಪ್ರೀತಿ, ಒಳ್ಳೆಯ ಉದ್ದೇಶ, ಒಳ್ಳೆಯ ಕರ್ಮ, ಒಳ್ಳೆಯ ರೀತಿಯ ಒಂದು ಭಾವನೆ ಇವೆಲ್ಲವನ್ನು ನೀಡಿದರೆ ಅಂದರೆ ಅದು ಪ್ರೀತಿಯ ರೂಪದಲ್ಲೇ ಮರಳಿ ಬರುತ್ತೆ, ಒಳ್ಳೆಯ ಭಾವನೆಯ ರೂಪದಲ್ಲೇ ಮರಳಿ ಬರುತ್ತೆ, ಒಳ್ಳೆಯ ಜನರ ಸಹಾಯದ ರೂಪದಲ್ಲೇ ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆ ಕರ್ಮದಲ್ಲಿಲ್ಲ, ಸಮಸ್ಯೆ ಅಜಾಗರೂಕತೆಯಲ್ಲಿದೆ. ನೀವು ಅರಿವಿಲ್ಲದೆ ಬದುಕ್ತಾ ಇದ್ದೀರಾ, ನಂತರ ಫಲ ಬಂದಾಗ ಅದನ್ನು ಶಿಕ್ಷೆ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟು ಕಲಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಈ ಕರ್ಮವನ್ನು ಒಂದು ಜಾಗೃತಿಯಾಗಿ ನೋಡಿ ಬದುಕಲು ಪ್ರಾರಂಭಿಸಿದಾಗ ಕರ್ಮ ನಿಮ್ಮ ಶತ್ರು ಅಲ್ಲ, ನಿಮ್ಮ ಗುರು ಅನ್ನೋದು ಅರ್ಥ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೇಳ್ತಾ ಇದೆಯಲ್ಲ, ಏನು ಕರ್ಮ ಅಪ್ಪ, ಇಂಥ ಗಂಡ ಸಿಕ್ಕರು, ಹೆಂಡತಿ ಸಿಕ್ಕರು, ಮಕ್ಕಳು ಹುಟ್ಟಿದ್ರು, ಅತ್ತೆ ಸಿಕ್ಕಿದ್ರು, ಸಂಬಂಧ ಸಿಕ್ತು, ಕುಟುಂಬ ಸಿಕ್ಕಿದೆ, ಸ್ನೇಹಿತರು ಸಿಕ್ಕರು, ಇಲ್ಲ ಒಂದು ವಾತಾವರಣ ಸಿಕ್ಕಿದೆ, ಇದೇನು ಕರ್ಮ ಅಪ್ಪ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ. ಅದಕ್ಕೆ ಗುರು ಹೇಳ್ತಾ ಇದ್ದಾರೆ, ಇದು ನಿನ್ನ ಕರ್ಮವಲ್ಲ, ಅಂದರೆ ನೀನೊಂದು ಕರ್ಮವಲ್ಲ, ನೀನೊಂದು ಕರ್ಮದ ಸಾಕ್ಷಿಯಾಗಿದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀನೇನು ಕೊಟ್ಟಿದ್ಯೋ ಅದೇ ನಿನಗೆ ಸುತ್ತ ವಾತಾವರಣವಾಗಿ ಸಿಕ್ಕಿದೆ ಅಷ್ಟೇ. ನೀನು ಕರ್ಮವಲ್ಲ, ನೀನು ಕರ್ಮದ ಸಾಕ್ಷಿ, ಕರ್ಮಕ್ಕೆ ಬೈಬೇಡ ಅನ್ನೋ ರೀತಿಯಲ್ಲಿ ಮತ್ತೊಂದು ಕರ್ಮ ವೃದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ನಿನ್ನದೇ ಆದ ಒಂದು ಕನ್ನಡಿ, ಅದರಲ್ಲಿ ನಿನ್ನದೇ ಒಂದು ಪ್ರತಿಬಿಂಬ ಕಾಣ್ತಾ ಇದೆ, ಅದು ನಾನೇ ಆಗಿದ್ದೆ, ಅದಕ್ಕೆ ನನಗೆ ಮರಳಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅರಿವಿನೊಂದಿಗೆ ಆ ಪರಿಸ್ಥಿತಿಗಳನ್ನು ಸಂಭಾಳಿಸು, ಆ ಹೆಜ್ಜೆ ಇಡು, ನಿನ್ನ ಜೊತೆ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ದೇಹ ಮತ್ತು ಮನಸ್ಸು ಕರ್ಮದ ಅನುಭವವನ್ನು ಪಡಿಬಹುದು, ದೇಹ ಮತ್ತು ಮನಸ್ಸು ಕರ್ಮದ ಅನುಭವವನ್ನು ಪಡಿಬಹುದು. ಆದರೆ ನಿನ್ನ ನಿಜವಾದ ಆತ್ಮವು ಎಂದಿಗೂ ಅದು ಬಂದಿ ಆಗೋದೇ ಇಲ್ಲ. ಯಾವುದೇ ಒಂದು ವಿಚಾರಕ್ಕೂ ನೀವು ಕೇವಲ ಘಟನೆಗಳ ಸರಮಾಲೆಯಲ್ಲ, ನೀವು ಅವುಗಳನ್ನು ಗಮನಿಸುವ ಚೈತನ್ಯ ಶಕ್ತಿ. ಆ ಸತ್ಯವನ್ನು ಅರಿತಾಗ ಭಯ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಇದೆಲ್ಲ ಅರಿವು ಆಗಬೇಕು ಅಂದರೆ ನೀವು ಆಧ್ಯಾತ್ಮಿಕದಲ್ಲಿ ಸಾಗಬೇಕು, ಸತ್ಕಾರ್ಯಗಳಲ್ಲಿ ನಂಬಿಕೆ ಇಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು. ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಗಳ ಮೂಲಕ, ಒಳ್ಳೆಯ ಉದ್ದೇಶಗಳ ಮೂಲಕ ಭಗವಂತನಿಗೆ ಸಂಪರ್ಕವನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಗುರುವು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಸಂಪರ್ಕದಲ್ಲಿ ನಿಮಗೆ ಅನುಭವ ಆಗುತ್ತೆ. ಜೀವನದಲ್ಲಿ ಎಲ್ಲವೂ ಇರಬೇಕು, ಇಲ್ಲ ಅಂತಲ್ಲ, ಪ್ರೀತಿ, ಗಂಡ ಹೆಂಡತಿ, ಮಕ್ಕಳು, ಆಸ್ತಿ, ಮನೆ, ನಿಮ್ಮ ಕನಸು, ನಿಮ್ಮ ಉದ್ದೇಶ ಎಲ್ಲದರ ಜೊತೆಗೂ ನಿಮಗೊಂದು ಅರಿವಿರುತ್ತೆ. ಭಗವಂತ ಇದ್ದಾನೆ, ಅವನ ಶರಣದಲ್ಲಿ ಎಲ್ಲ ಇದೆ ಅನ್ನೋ ರೀತಿಯಲ್ಲಿ ನೆಮ್ಮದಿಯಿಂದ ಅದನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯ ಮಾಡಿಕೊಡ್ತಾರೆ ಅನ್ನುವ ಒಂದು ಸತ್ಯವನ್ನು ಗುರು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಬಯಸೋದು ತಪ್ಪಲ್ಲ, ಆದರೆ ಅದನ್ನು ಒಂದು ರೀತಿಯಲ್ಲಿ ಯೋಚಿಸ್ತಾ ಇದ್ದೀರ, ನನ್ನ ಕರ್ಮ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಆ ರೀತಿ ಅಂದ್ಕೊಳ್ಬೇಡಿ. ಕರ್ಮ ನಿಮ್ಮದೇ ಆದ ಕನ್ನಡಿ, ನೀನು ಕೇವಲ ಕರ್ಮ ಅಲ್ಲ, ನೀನು ಕರ್ಮದ ಸಾಕ್ಷಿಯಾಗಿದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಿರುವ ಪರಿಸ್ಥಿತಿ, ಕಠಿಣದ ಒಂದು ಪರಿಸ್ಥಿತಿ ಏನೇ ಅನುಭವಿಸ್ತಾ ಇದ್ದೀರೋ ಅಂದರೆ ಅದರ ಬದಲಾಗಿ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು,
ಅದು ಶಿಕ್ಷೆ ಅನ್ನೋ ರೀತಿಲಲ್ಲ. ಈ ಅನುಭವ ನನಗೇನೋ ಕಲಿಸ್ಲಿಕ್ಕೆ ಬಂದಿದೆ, ಮುಂದೆ ಪರಿವರ್ತನೆ ತರಲಿಕ್ಕೆ ಬಂದಿದೆ. ಖಂಡಿತ ಇದೊಂದು ನಾನು ಅಂದರೆ ಭಗವಂತನ ಯೋಜನೆಯ ಆಟದಲ್ಲಿ ನಾನು ಪಾತ್ರಧಾರಿಯಾಗಿದ್ದೀನಿ. ಖಂಡಿತ ನನ್ನ ಪಾತ್ರವನ್ನು ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನಿರ್ವಹಿಸೋಣ. ಖಂಡಿತ ಅದರ ಎಲ್ಲ ಒಂದು ಏಳು ಬೀಳು, ಅದಕ್ಕೇನೋ ಕೊಡಬೇಕು, ಏನೋ ತೆಗಿಬೇಕು, ಎಲ್ಲವೂ ಅವನ ಶರಣದಲ್ಲಿದೆ ಅನ್ನೋ ರೀತಿಯಲ್ಲಿ ಅವರ ಶರಣಕ್ಕೆ ನೀವು ಸಾಕ್ಷಿಯಾಗ್ರಿ. ಅಂದರೆ ಶರಣದಲ್ಲಿ ಹೋಗಿ ಸಾಕ್ಷಿಯಾಗ್ರಿ ಅನುಭವಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಅನುಭವ ನಿಮಗೆ ಏನು ಕಲಿಸಲು ಬಂದಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಪರಿಸ್ಥಿತಿ ನಿನ್ನ ಆತ್ಮವನ್ನು ಯಾವ ದಿಕ್ಕಿಗೆ ಕರೆದೊಯ್ಯುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ ಕೆಲವು ದಿನಗಳಲ್ಲಿ. ನಾನು ಇಂದು ಯಾವ ಬೀಜವನ್ನು ಬಿತ್ತುತ್ತಾ ಇದ್ದೀನೋ, ಯಾಕಂದರೆ ಕರ್ಮ ನಿಮ್ಮ ವಿರುದ್ಧ ಕೆಲಸ ಮಾಡುವ ಶಕ್ತಿ ಅಲ್ಲ, ಅದು ನಿಮ್ಮ ಆತ್ಮದ ಬೆಳವಣಿಗೆಗಾಗಿ ಕೆಲಸ ಮಾಡುವ ಒಂದು ದೈವಿಕ ನಿಯಮ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭೂತಕಾಲವನ್ನು ಕ್ಷಮಿಸ್ಬಿಡಿ, ವರ್ತಮಾನವನ್ನು ಜಾಗೃತಿಯಿಂದ ಜೀವಿಸಿ, ಭವಿಷ್ಯವನ್ನು ಭಯದಿಂದ ಅಲ್ಲ ವಿಶ್ವಾಸದಿಂದ ಸ್ವಾಗತಿಸಿ ಅಂತ ಹೇಳಿ ಗುರು ಹೇಳ್ತಿದ್ದಾರೆ. ಅಂದರೆ ಭೂತಕಾಲವನ್ನು ಅಂದರೆ ಅದರಲ್ಲಿ ಏನು ಮೋಸ ಆಗಿತ್ತೋ, ವಂಚನೆ ಆಗಿತ್ತೋ, ನೀವು ಯಾರಿಗೋ ಕೊಟ್ಟಿದ್ರೋ, ಇಲ್ಲ ನಿಮಗಾಗಿತ್ತೋ, ಏನು ನಡೆದಿತ್ತೋ, ನೋವು ಕೊಟ್ಟಿತ್ತೋ, ಯಾರೇ ಆಗಲಿ ನಿಮ್ಮ ಸಂಬಂಧ ಏನೇ ಆಗಲಿ ಅದನ್ನು ಕ್ಷಮಿಸ್ಬೇಡಿ. ಭೂತಕಾಲವನ್ನು ಕ್ಷಮಿಸ್ಬಿಡಿ, ಆ ವಿಚಾರಗಳನ್ನು. ವರ್ತಮಾನವನ್ನು ಇವತ್ತಿನ ದಿನವನ್ನು ಶುದ್ಧವಾಗಿಟ್ಕೊಳ್ಳಿ ಒಳ್ಳೆಯ ಕರ್ಮಗಳ ಮೂಲಕ. ಅಂದರೆ ಜಾಗೃತಿಯಿಂದ ಅವುಗಳನ್ನು ಜೀವಿಸಿ. ಅಲ್ಲಿ ಸಣ್ಣ ಪುಟ್ಟ ಸಂತೋಷವನ್ನೇ ಸಿಕ್ಕರೂ ಅದನ್ನು ಜೀವಿಸಿ, ಕಡೆಗಣಿಸ್ಬೇಡಿ. ಯಾಕಂದರೆ ಇದು ಸಣ್ಣದು ಅನ್ನೋ ರೀತಿಯಲ್ಲಿ ಕಡೆಗಣಿಸ್ಬೇಡಿ. ಯಾಕಂದರೆ ಅದು ದೊಡ್ಡ ಒಂದು ವಿಶೇಷವಾದದ್ದನ್ನು ನೀಡಲಿಕ್ಕೆ ಇದೊಂದು ಅರ್ಹತೆ. ನೀವು ಅದಕ್ಕೆ ಅರ್ಹರಿದ್ದೀರಾ, ದೊಡ್ಡದನ್ನು ಸ್ವೀಕರಿಸಲಿಕ್ಕೆ ನೀವೀಗ ಅರ್ಹರಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಡೆಮೋ ಕೊಡ್ತಾ ಇರೋದು. ಹಾಗಾಗಿ ಸಣ್ಣ ಪುಟ್ಟ ಸಂತೋಷವನ್ನು ಕೆಲವ್ರ ಜೊತೆ ನೀವು ಹಂಚ್ಕೊಳ್ಬೇಕು, ಜೀವಿಸಬೇಕು. ಅಂದರೆ ನಿಮ್ಮ ಕುಟುಂಬದ ಜೊತೆ ಅದನ್ನು ಜೀವಿಸಬೇಕು, ಅನುಭವಿಸಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಸಣ್ಣ ಪುಟ್ಟ ಏರಿಳಿತವನ್ನೂ ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ತಿರುವಿನೊಂದಿಗೆ ಬದಲಾಯಿಸ್ಕೊಳ್ಬೇಕು. ಆಗ ಜೀವನದಲ್ಲಿ ನೀವು ಒಂದು ಎತ್ತರದ ಮಟ್ಟಕ್ಕೆ ಹೋದಾಗ ಅಲ್ಲಿ ಏನೇ ಒಂದು ಸಂಘರ್ಷ ಎದುರಾದರೂ ನಿಮಗೆ ಇದೊಂದು ಡೆಮೋ ಇದ್ದಾಗೆ ಅವುಗಳನ್ನು ದಾಟಿ ನಿಮಗೆ ಮುಂದೆ ಹೋಗಲಿಕ್ಕೆ ಇದೊಂದು ಬುದ್ಧಿಯನ್ನು ಕಲಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಭಯದಿಂದ ಭವಿಷ್ಯವನ್ನು, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಅಲ್ಲ ಚಿಂತನೆ ಮಾಡಿ, ಭವಿಷ್ಯವನ್ನು ಭಯದಿಂದ ಅಲ್ಲ ವಿಶ್ವಾಸದಿಂದ ಸ್ವಾಗತಿಸಿ. ನಾನು ನನ್ನ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ತಾ ಇದ್ದೀನಿ, ಈಗ ಅದರ ಬೀಜವನ್ನು ಬಿತ್ತುತ್ತಾ ಇದ್ದೀನಿ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ. ಹಾಗಾಗಿ ನನ್ನ ಭವಿಷ್ಯ ಸುಂದರವಾಗೇ ಇರುತ್ತೆ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸ ಇರಬೇಕು ನಿಮಗೆ. ಅಂದರೆ ಭವಿಷ್ಯವನ್ನು ಭಯದ ರೂಪದಲ್ಲಿ ನೋಡಬೇಡಿ. ಯಾಕಂದರೆ ಇವತ್ತಿನ ಕರ್ಮ ನಾಳೆಯ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡ್ತಾ ಇದೆ ಅಲ್ವಾ. ಹಾಗಾದರೆ ನೀವು ಯಾಕೆ ಆ ಭವಿಷ್ಯದ ಚಿಂತೆ ಮಾಡ್ತಾ ಇದ್ದೀರಾ? ಇವತ್ತಿನ ಕರ್ಮದ ಬಗ್ಗೆ ಯೋಚಿಸಿ ಸಾಕು ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ, ಒಂದು ಪಾಠವನ್ನು ಕೊಡ್ತಾ ಇದ್ದಾರೆ. ಸರಿ ಅಲ್ವಾ ಇದು? ನಿಮಗೆ ಮಕ್ಕಳು ಮದುವೆ ಆಗುತ್ತೋ ಇಲ್ಲೋ, ಮಗು ಏನಾಗುತ್ತೋ, ಮಗ ಏನಾಗುತ್ತೋ, ಮದುವೆ ಆಗುತ್ತೋ ಇಲ್ವೋ, ಮಕ್ಕಳಾಗುತ್ತೋ ಇಲ್ಲೋ, ಕೆಲಸ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ. ಮುಂದೆ ನಾನು ಹಣ ಕೂಡಿಡಬೇಕು, ಮನೆ ತಗೋಬೇಕು, ಆಸ್ತಿ ಖರೀದಿ ಮಾಡಬೇಕು, ಜೀವನದಲ್ಲಿ ಒಂದು ಸಮಾಜದಲ್ಲಿ ಎತ್ತರವಾದ ಸ್ಥಾನಕ್ಕೆ ಹೋಗಬೇಕು, ವಿಶೇಷವಾದದ್ದನ್ನು ಪಡ್ಕೊಳ್ಬೇಕು. ಇದು ನಿಮ್ಮ ಕನಸು. ಆ ಕನಸಿನ ಬಗ್ಗೆ ಗಮನ ಕೊಡಿ. ಆ ಕನಸನ್ನು ಸಾಕಾರಗೊಳಿಸ್ಕೊಳ್ಬೇಕು ಅಂದರೆ ಇವತ್ತಿನ ಕರ್ಮವನ್ನು ಯಾವ ರೀತಿ ಹಿಡ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಅದು ಬಿಟ್ಟು ಇದೆಲ್ಲ ನನ್ನಿಂದ ಸಂಪಾದನೆ ಮಾಡೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಭವಿಷ್ಯವನ್ನು ಒಂದು ಭಯದಿಂದ ನೋಡೋಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರು. ಇವತ್ತಿನ ಕರ್ಮ ನೀವು ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ ಇವತ್ತಿನ ದಿನ ನೀವು ಹೇಗಿರ್ತೀರಾ ಅನ್ನೋದು ನಾಳೆಯ ದಿನವನ್ನು ನಿರ್ಧಾರ ಮಾಡುತ್ತೆ. ಹಾಗೆ ದಿನನಿತ್ಯದ ನಿಮ್ಮ ಒಳ್ಳೊಳ್ಳೆಯ ಕರ್ಮಗಳು, ಉದ್ದೇಶಗಳು, ಮನುಷ್ಯತ್ವ, ದಯೆ, ಕರುಣೆ, ಪ್ರೇಮ, ಹಾಗೆ ಕ್ಷಮೆಯ ಗುಣ, ಹಿಂದೇನು ನಡೆದಿತ್ತಲ್ಲ ಅದನ್ನು ಕ್ಷಮಿಸ್ಬಿಡಿ. ವರ್ತಮಾನದಲ್ಲಿ ಜೀವಿಸೋದನ್ನು ಕಲೀರಿ. ಭವಿಷ್ಯದ ಬಗ್ಗೆ ಭಯ ಬೇಡ, ಅದನ್ನು ನೀವೇ ನಿರ್ಮಿಸ್ಕೊಳ್ತಾ ಇದ್ದೀರಲ್ಲ ನಿಮ್ಮ ಕೈಯಾರೆ. ನಿಮಗೆ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಗುರು ಅಲ್ವಾ. ಅದರ ಆಧಾರದ ಮೇಲೆ ನೀವೀಗ ನಡೀತಾ ಇದ್ದೀರಾ, ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀರಾ. ಅಂದರೆ ಖಂಡಿತ ನಿಮ್ಮ ಭವಿಷ್ಯ ಸುಂದರವಾಗಿದೆ. ನಿಮ್ಮ ಮಕ್ಕಳನ್ನು ಪರಿವರ್ತನೆ ಮಾಡಬೇಕಾ? ಆ ಕನಸಿದೆಯಾ? ಅದು ಸಾಧ್ಯ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ನೀವೊಂದು ಪ್ರೇರಣೆಯಾಗಿ ನಿಲ್ತೀರಾ? ಅದು ಸಾಧ್ಯ ಆಗುತ್ತೆ. ನೀವು ಕುಟುಂಬವನ್ನು ಸಂಭಾಳಿಸಿ ಅದನ್ನು ಒಂದು ಒಳ್ಳೆಯ ದಿಕ್ಕಿಗೆ ಕರ್ಕೊಂಡು ಹೋಗ್ತೀರಾ, ನಿಮ್ಮ ಆತ್ಮವಿಶ್ವಾಸದ ಮೇರೆಗೆ ಅದೂ ಕೂಡ ಸಾಧ್ಯವಾಗುತ್ತೆ. ಒಟ್ಟಾರೆಗೆ ನೀವು ಯಾರಲ್ಲಿ ಏನೆಲ್ಲ ಬದಲಾವಣೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ತರಬೇಕು ಅಂತ ಬಯಸ್ತಿದ್ರೋ, ಸ್ವಾರ್ಥವಿಲ್ಲದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸ್ವಾರ್ಥ ಇಲ್ಲ, ಅಲ್ಲಿ ಕೆಟ್ಟ ಉದ್ದೇಶ ಇಲ್ಲ. ಒಳ್ಳೆಯ ಉದ್ದೇಶದೊಂದಿಗೆ ಸಮರ್ಪಣಾ ರೀತಿಯಲ್ಲಿ ಒಂದು ತ್ಯಾಗದ ಮನೋಭಾವದ ರೀತಿಯಲ್ಲಿ ಅವರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಆತ್ಮ ಕೂಡ ಹೀಲಾಗುತ್ತೆ. ಅಂದರೆ ನಿಮ್ಮ ಉದ್ದೇಶ ಕಂಡು ಅದೆಲ್ಲೋ ಒಂದು ರೀತಿಯಲ್ಲಿ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ಸಾಗುವ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಎಲ್ಲ ಉದ್ದೇಶಗಳು ಪೂರ್ಣಗೊಳ್ಳುತ್ತವೆ. ಇವತ್ತಿನ ದಿನದ ಸಮರ್ಪಣೆಯ ಮೇಲೆ ಆಧಾರ, ಕರ್ಮಗಳ ಮೇಲೆ ಆಧಾರವಾಗಿರುತ್ತೆ. ಅದಕ್ಕೋಸ್ಕರ ನೀನು ಹೋರಾಟ ಮಾಡೋದು ಬೇಡ, ಚೀರಾಟ ಮಾಡೋದು ಬೇಡ, ಇಲ್ಲ ಎಲ್ಲದೂ ನನಗೆ ಬೇಕು ಅನ್ನೋ ರೀತಿಯಲ್ಲಿ ನೀನು ಏನೋ ಒಂದು ರೀತಿಯಲ್ಲಿ ಪ್ರಯತ್ನ ಪಡೋದು ಬೇಡ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡು. ಹಾಗೆ ನಿನ್ನ ನಿಷ್ಠೆಯ ಮೇಲೆ ನೀನು ಏನು ಕನಸು ಕಂಡಿದೆಯಲ್ಲ ಅದರ ಮೇಲೆ ನೀನು ಕಾರ್ಯನಿರ್ವಹಿಸು. ಅಂದರೆ ಅದನ್ನು ಮ್ಯಾನಿಫೆಸ್ಟ್ ಮಾಡು. ಖಂಡಿತ ಅದು ನಿನಗೆ ಸಿಕ್ಕೇ ಸಿಗುತ್ತೆ. ಅದನ್ನು ನಾನು ನಿನಗೆ ಸಿಗುವ ಹಾಗೆ ನಾನು ಮಾಡ್ತೀನಿ. ಆ ದಾರಿಗಳನ್ನು ನಾನು ತೆರೆದುಕೊಡ್ತೀನಿ. ನಿನ್ನ ಜೊತೆ ನಾನು ಇರ್ತೀನಿ, ನಿನ್ನ ಸಹಾಯಕ್ಕೆ, ನಿನ್ನ ಬಲಕ್ಕೆ, ನಿನ್ನ ರಕ್ಷಣೆಗೆ, ನಿನ್ನ ಮಾರ್ಗದರ್ಶನಕ್ಕೆ ಅನ್ನೋದಾಗಿ ಗುರುವೇ ಹೇಳ್ತಿದ್ದಾರೆ.
ಅವರೇ ನಿಮಗೆ ಭರವಸೆ ಕೊಡ್ತಾ ಇದ್ದರೆ ಇನ್ಯಾವುದ್ರ ಚಿಂತೆ ನಿಮಗೆ ಅಲ್ವಾ? ಚಿಂತನೆ ಮಾಡಿ, ಒಳ್ಳೆಯದಾಗತ್ತೆ. ಸಾಯಿರಾಮ್ ಸಾಯಿರಾಮ್ ಅನ್ನುವ ನಿಮ್ಮ ಚಿಂತನೆ, ದಿನನಿತ್ಯ ಪ್ರಾಮಾಣಿಕ ಪ್ರಯತ್ನ ಇರೋದರಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ಅದನ್ನು ರಿಚ್ ಆಗಿ ನೋಡೋದು, ಇವೆಲ್ಲ ಒಂದು ಒಳ್ಳೆಯ ಗುಣಗಳು. ಅಂದರೆ ನೀವು ಗಂಜಿನೇ ಕುಡಿತಾ ಇರ್ಬೋದು, ಆದರೆ ವಿಶ್ವಾಸ ತುಂಬ ಇದೆ ನಿಮಗೆ, ಎಲ್ಲ ಸರಿಯಾಗತ್ತೆ. ಕಷ್ಟದಲ್ಲೇ ನಿಂತಿರ್ಬೋದು, ಆದರೆ ಖಂಡಿತ ಈ ಕಷ್ಟ ಒಂದು ದಿನ ನನ್ನನ್ನು ಎತ್ತರದ ಮಟ್ಟಕ್ಕೆ ನಿಲ್ಲಿಸುತ್ತೆ, ಪರಿವರ್ತನೆ ತರುತ್ತೆ, ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಬಂದಿದೆ ಅನ್ನುವ ನಿಮ್ಮ ಮನಸ್ಥಿತಿ ಅದನ್ನು ಅದೇ ರೀತಿ ಬದಲಾಯಿಸಿಕೊಡುತ್ತೆ. ಇದನ್ನೇ ಮ್ಯಾನಿಫೆಸ್ಟ್ ಅಫರ್ಮೇಷನ್ ಅನ್ನೋದು. ಅದೇ ಅಸ್ತಿತ್ವ ನಿಮ್ಮಲ್ಲಿ ಉಳಿದಿದೆ, ಅದನ್ನು ಉಳಿಸಿದರೆ ಗುರುವಿನ ಶರಣದಲ್ಲಿ ಬಂದಮೇಲೆ ನೀವು ತುಂಬಾ ಬದಲಾಗಿದ್ದೀರಾ. ಖಂಡಿತ ಇದೆಲ್ಲವೂ ಒಟ್ಟಾರೆಯಾಗಿ ನಿಮ್ಮ ಸೇವೆ, ಅವರಿಗೋಸ್ಕರ ನೀವು ಏನೆಲ್ಲ ಸೇವೆ ಮಾಡ್ತಿದ್ರೋ, ಅವರು ಯಾವುದೆಲ್ಲ ಒಂದು ಸಂದೇಶಗಳ ಮೂಲಕ ಕನೆಕ್ಟ್ ಆಗಿ ನಿಮ್ಮಿಂದ ಏನೆಲ್ಲ ಸೇವೆ ಮಾಡಿಸ್ಕೊಳ್ತಿದ್ರೋ ಅದು ನಿಮ್ಮ ಉನ್ನತಿಗೋಸ್ಕರ, ಅವರಿಗೋಸ್ಕರ ಅಲ್ಲ. ಯಾಕಂದರೆ ಅವರಲ್ಲಿ ಸ್ವಾರ್ಥ ಇಲ್ಲ. ತನ್ನ ಶಿಷ್ಯ ತನ್ನಂತೆ ಬೆಳಿಬೇಕು ಅನ್ನುವ ನಿಸ್ವಾರ್ಥ ಇರೋದು ಗುರುವಿಗೆ ಮಾತ್ರ, ಅದು ಸದ್ಗುರುವಿಗೆ ಮಾತ್ರ ಸ್ನೇಹಿತರೆ. ಹಾಗಾಗಿ ಭೂತಕಾಲವನ್ನು ಕ್ಷಮಿಸಿ, ವರ್ತಮಾನವನ್ನು ಜಾಗೃತಿಯಿಂದ ಜೀವಿಸಿ, ಭವಿಷ್ಯವನ್ನು ಭಯದಿಂದ ಅಲ್ಲ ವಿಶ್ವಾಸದಿಂದ ಸ್ವಾಗತ ಮಾಡಿ. ಯಾಕಂದರೆ ಕರ್ಮ ಶಿಕ್ಷೆ ಅಲ್ಲ, ಅದು ಬ್ರಹ್ಮಾಂಡವು ನಿಮಗೆ ನೀಡ್ತಾ ಇರುವ, ಅಂದರೆ ನೀವು ನಂಬಿದ ದೇವರು ಗುರುವು ನಿಮಗೆ ನೀಡ್ತಾ ಇರುವ ಒಂದು ಅವಕಾಶ, ಕಲಿಯಲು, ಬೆಳೆಯಲು ಮತ್ತು ನಿಮ್ಮನ್ನು ಉನ್ನತ ಸ್ವರೂಪದತ್ತ ಸಾಗಿಸಿಕೊಳ್ಳಲು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇವತ್ತಿನ ರೀಡಿಂಗ್ ನಿಮ್ಮ ಎನರ್ಜಿಗೆ, ಅಂದರೆ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡ್ ಮಾಡಿದೆ, ಪ್ರೊಟೆಕ್ಟ್ ಮಾಡಿದೆ. ಹಾಗೆ ಸರಿಯಾದ ತಪ್ಪುಗಳನ್ನು ಸರಿಯಾದ ಸಮಯದಲ್ಲಿ ತಿದ್ದುಕೊಂಡು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡಿದ್ದಾರೆ ಗುರುವು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ, ಹರೇ ದತ್ತ ದತ್ತ ಹರೇ ಹರೇ.